ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚಪಾತಿ ಮತ್ತು ಪೂರಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಮಾಡ್ತಾ ಇರೋ ಡಿಶ್ಶು ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೆಲ್ದಿಯಾಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ಸಹ ತಿನ್ಬೋದು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಆನಲ್ಲಿಡಿ. ಇದೇ ರೀತಿಯ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ನೋಡಿ, ಈಗ ನಾನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 3 ಥರದ ಬೇಳೆಕಾಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ 3 ಥರ ಬೇಳೆಕಾಳು ಸಹ ನಮ್ಮ ಬಾಡಿಗೆ, ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಅದರಿಂದನೇ ಇದನ್ನ ಹೆಲ್ದಿ ಅಂತ ಹೇಳಿದ್ದು ನಾನು. ಸೊ ನೋಡಿ, ನಾನಿಲ್ಲಿ ಬೇಳೆಕಾಳು ಅಂದರೆ ಬೇಳೆ, ತೊಗರಿಬೇಳೆ ಮತ್ತು ಹೆಸರು ಕಾಳು ಮತ್ತು ಕಡಲೆಬೇಳೆ 3 ತೊಗೊಂಡಿದ್ದೀನಿ. ಮತ್ತು ಒಂದೆರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ, ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿ ಏನಾದರೂ ತೊಗೋಬೋದು, ನೀವು ಹಸಿಮೆಣ್ಸಿಕಾಯಿ ಏನಾದರೂ ತೊಗೋಬೋದು ಒಗ್ಗರಣೆಗೆ. ಮತ್ತು ನಾನಿಲ್ಲಿ 2 ಥರ ಸೊಪ್ಪನ್ನು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು. ನೀವು ಬೇಕಾದರೆ ದಂಟು, ಕಿಲ್ಕಿರೆ ಅಂತ ಬರ್ತಲ್ಲ, ಅದಾದ್ರೂ ತೊಗೋಬೋದು, ಅಥವಾ ಸಬ್ಸಿಗೆ ಸೊಪ್ಪನ್ನಾದರೂ ತೊಗೋಬೋದು. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ, ಮೊದಲಿಗೆ ನಾನಿಲ್ಲಿ ಬೇಳೆಕಾಳನ್ನು ಕೂಗಕ್ಕೆ ಇಟ್ಕೊಂಡೆ ಫಸ್ಟು, ಯಾಕೆ ಬೇಳೆ ಬೇಗ ಬೇಯಲ್ಲ ಅಂತ. ಸೊ ಇದನ್ನು 1-2 ವಿಷಲ್ ಕೂಗಿಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ 1-2 ವಿಷಲ್ ಅದು ಮೆತ್ತಗಾಗಬೇಕು, ಆ ರೀತಿ 2 ವಿಷಲ್ ಕೂಗಿಸಿಟ್ಕೊಂಡು ನಂತರ ನಾನಿಲ್ಲಿ ಕಡಲೆಬೇಳೆ ಮತ್ತು ಹೆಸರು ಕಾಳನ್ನು ತೊಳೆದಿಟ್ಕೊಂಡಿದ್ದೆ ಮೊದಲೇ. ಅದನ್ನು ಸಹ ಈಗ ಅದ್ರ ಜೊತೆನೇ ಹಾಕಿ 1-2 ವಿಷಲ್ ಅದನ್ನು ಕೂಗಿಸ್ಕೊತೀನಿ. ನಾವಿಲ್ಲಿ ಸೊಪ್ಪೆಲ್ಲ ಹಾಕಬೇಕಾಗಿರೋದ್ರಿಂದ ಸೊಪ್ಪೆಲ್ಲ ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತಲ್ವ, ಅದಕ್ಕೆ ನಾನು ಕಾಳೆಲ್ಲ ಮೊದಲನೇದಾಗಿ ಕೂಗಿಸ್ಕೊತಾ ಇರೋದು. ನೋಡಿ, ಈಗ ಇದನ್ನು 2-3 ವಿಷಲ್ ಕೂಗಿಸ್ಕೊಳ್ಳಿ. ಕೆಲವೊಂದು ಕಾಳು ಬೇಗ ಬೇಯುತ್ತೆ, ಕೆಲವೊಂದು ಕಾಳು ಬೇಗ ಬೇಯಲ್ಲ ಅಲ್ವಾ. ಸೊ ಅದರಿಂದ ನೋಡಿ, ಇಷ್ಟು. ನಿಮ್ಗೆ ಇನ್ನೂ ಬೇಯಬೇಕು ಅಂದರೆ, ಇನ್ನೂ ಸ್ವಲ್ಪ ಕಾಳು ರೀತಿ ಇಷ್ಟ ಆಗುತ್ತೆ ಅಂದರೆ ಇದೇ ರೀತಿ ಬಿಡಿ. ನಾನಿಲ್ಲಿ 4 ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಜೊತೆಗೆ ನೀವು ಒಗ್ಗರಣೆಗಾದರೂ ಹಾಕೋಬೋದು ಅದನ್ನು. ನಾನಿಲ್ಲಿ ಹಾಗೆ ಬೇಯೋದಕ್ಕೆ ಹಾಕೋತಾ ಇದ್ದೀನಿ. 3 ವಿಷಲ್ಸ್ ಇದನ್ನು ಸಹ ಕೂಗಿಸ್ಕೊಳ್ಳಿ. 3 ವಿಷಲ್ಸ್ ಇದನ್ನ ಕೂಗಿಸಾದ್ಮೇಲೆ ಇದಕ್ಕೆ ನೀವೇನು ಕಟ್ ಮಾಡಿ ಇಟ್ಕೊಂಡಿದ್ದೀರಾ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಮೊದಲೇ ಹಾಕ್ಕೊಂಡಿದ್ದೆ, ಈರುಳ್ಳಿ ಮತ್ತು ಟೊಮೆಟೊನ ಹಾಕೋಬೇಕಾಗುತ್ತೆ ಇವಾಗ. ಇದಕ್ಕೆಲ್ಲ ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ, ಹೆಲ್ದಿಯಾಗಿರುತ್ತೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಖಾರನೂ ಕಮ್ಮಿ ಹಾಕೋಬೋದು ನೀವು. ನೋಡಿ, ಇವಾಗ ಇದೆರಡನ್ನ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಈಸಿಯಾಗಿರುತ್ತೆ, ನೀವು ಸಹ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದನ್ನು ಸಹ ಮತ್ತೆ ಒಂದು ಸಲ ಕೂಗಿಸೋದ್ರಿಂದ ಕಾಳೆಲ್ಲ ಮತ್ತೆ ಇನ್ನೂ ಚೆನ್ನಾಗಿ ಬೇಯುತ್ತೆ. ಸೊ ಅದರಿಂದ ಆದಷ್ಟು ನೋಡಿಕೊಂಡು ನೀವು ಕೂಗಿಸ್ಕೊಳ್ಳಿ, ಇಲ್ಲ ಕಾಳೆಲ್ಲ ಅಲ್ಲಿ ಪೇಸ್ಟ್ ಆಗಿಬಿಡುತ್ತೆ. ಬೇಳೆಕಾಳು ಪೇಸ್ಟ್ ಆದರೆ ಪರವಾಗಿಲ್ಲ, ಬಟ್ ಇದು ಹೆಸರು ಕಾಳು ಮತ್ತು ಕಡಲೆಬೇಳೆ ಎಲ್ಲ ಪೇಸ್ಟ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದು ಕಾಳಂಗೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇವಾಗ ಇದಾದಮೇಲೆ ನಂತರ ಇದಕ್ಕೆ ನಾನು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಪಾಲಕ್ ಮತ್ತು ಮೆಂತ್ಯ ಸೊಪ್ಪು. ನೀವು ದಂಟು, ಕಿಲ್ಕಿರೆ ಅಥವಾ ಬೇರೆ ಯಾವುದೋ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೋದು. ನೋಡಿ, ಇದಿಷ್ಟು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೇಗ ಬೇಯೋದ್ರಿಂದ ನಾವು ಅದಕ್ಕೆ ಮೊದಲೇ ಕಾಳೆಲ್ಲ ಬೇಯಿಸಿಟ್ಕೊಂಡಿದ್ದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಂತರ ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಸಾಂಬಾರು ಪೌಡರನ್ನ ಹಾಕ್ತಾಯಿದ್ದೀನಿ. ಇದಕ್ಕಿಷ್ಟೇ ಸಾಂಬಾರು ಪೌಡರು, ಅಥವಾ ನೀವು ಯಾವುದೇ ಗರಂ ಮಸಾಲ ಆಗಲಿ, ಧನಿಯಾ ಪೌಡರ್ ಏನೂ ಬಳಸೋಗಿಲ್ಲ. 1 ಸ್ಪೂನ್ ಈ ರೀತಿ ಸಾಂಬಾರು ಪೌಡ್ರನ್ನು ಹಾಕಿ ಅಷ್ಟೇ. ಹಾಕಿ ಒಂದು ಮಿಕ್ಸ್ ಮಾಡಿ, ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಡಿ. ಇವಾಗಲೇ ಕುದೀತಾ ಇದೆ. ಸೊ ಈಗ ಒಂದು ಉಪ್ಪನ್ನು ಹಾಕಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ. ಅದನ್ನು ಉಪ್ಪೆಲ್ಲ ಆಗ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಇಷ್ಟೇ. ಇದನ್ನು ಮತ್ತೆ 1-2 ಕೂಗಿಸ್ಕೊಳ್ಳಿ. ನೀವು ಅದ್ರ ಮುಂದೆನೇ ನಿಂತಿರ್ಬೇಕು ಅದಾಗೋವರೆಗೂ, ಆ ಥರ ಏನಿಲ್ಲ. ಈ ರೀತಿ ಮಾಡಿಬಿಟ್ಟು ನೀವು ಕೂಗಿಸ್ಬಿಟ್ರೆ ಕುಕ್ಕರ್ಗೆ ಹಾಕಿ ಆರಾಮಾಗಿ ರೆಡಿ ಆಗುತ್ತೆ. ನೋಡಿ, ಇವಾಗ 1-2 ವಿಷಲ್ ಕೂಗಿಸ್ಕೊಂಡ್ರೆ ನೋಡಿ ಬೆಂದಿರುತ್ತೆ. ತುಂಬ ಚೆನ್ನಾಗಿ ಆಗಿರುತ್ತೆ ಟೇಸ್ಟು, ಅನ್ನಕ್ಕೂ ಸಹ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ಪೂರಿ, ದೋಸೆ ಅಥವಾ ಚಪಾತಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ನಿಮಗೆ ಸ್ವಲ್ಪ ಅಂದರೆ ತಿಳಿಯಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಏನಿಲ್ಲ, ಅದು ಗಟ್ಟಿ ಆಗುತ್ತೆ. ಸೊ ತಿಕ್ನೆಸ್ ಬರುತ್ತೆ. ಅದೇ ಇದಕ್ಕೆ ಯಾವುದೇ ರೀತಿಯ ಗಟ್ಟಿ ಆಗೋದಕ್ಕೆ ಯಾವುದೇ ರೀತಿ ಕಾಯಿ ಎಲ್ಲ ಏನು ಬೇಡ, ಮಸಾಲೆ ಎಲ್ಲ ಇಷ್ಟೇ ಸಾಕು ಇದು. ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಉರಿಲೇ ಇಟ್ಕೊಂಡು ಅದನ್ನು ಕಮ್ಮಿ ಉರಿಲಿ ಇಟ್ಕೊಂಡು ಅದನ್ನ ಕುದಿಸ್ಕೊತಾ ಇರಿ. ನೋಡಿ,
ನಾನಿಲ್ಲಿ 3 ಥರ ಬೇಳೆಕಾಳನ್ನು ಯೂಸ್ ಮಾಡಿದ್ದೀನಿ ಮತ್ತು ಸೊಪ್ಪನ್ನು ಯೂಸ್ ಮಾಡಿರೋದ್ರಿಂದ ಇದು ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಮಕ್ಕಳಿಗೆ ಒಂದೇ ರೀತಿ ಮಾಡಿಕೊಟ್ಟು ಅಥವಾ ಚಪಾತಿಗೆ ದೋಸೆಗೆ ಆಗಲಿ ಒಂದೇ ರೀತಿ ಚಟ್ನಿ ಅಥವಾ ಬೇರೆ ಥರ ಸಾಗು ಎಲ್ಲ ಮಾಡಿ ಬೇಜಾರಾಗಿದೆ ಅಂದರೆ ಈ ರೀತಿ ಮಾಡ್ಕೊಂಡು ಒಂದು ಸಲ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸಾಂಬಾರಿಲ್ಲ ಅನ್ನೋ ಟೈಮಲ್ಲೂ ಸಹ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಹೆಲ್ದಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗೂ ಸಹ ಇರುತ್ತೆ. ನಂತರ ಈಗ ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ಅದಕ್ಕೆ ನೋಡಿ, ಜಾಸ್ತಿ ಎಣ್ಣೆನೂ ಸಹ ಇದಕ್ಕೆ ಬೇಕಾಗಲ್ಲ. ಲಾಸ್ಟಲ್ಲಿ ಒಂದು ಸಲ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು. ನಾನಿಲ್ಲಿ ಒಣಮೆಣ್ಸಿಕಾಯನ್ನ ಯೂಸ್ ಮಾಡ್ತಾಯಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ, ಕರಿಬೇವು ಮತ್ತು ಒಣಮೆಣ್ಸಿಕಾಯಿ ಇಷ್ಟು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ನೋಡಿ ರೆಡಿಯಾಗಿದೆ. ಇದನ್ನು ಗೊಜ್ಜು ಅಂತನಾದರೂ ಕರಿಬೋದು ನೀವು, ಅಥವಾ ಗ್ರೇವಿ ಅಂತನಾದರೂ ಕರಿಬೋದು. ಒಟ್ಟಿನಲ್ಲಿ ಚಪಾತಿ ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಪೂರಿ ಮಾಡಿರೋದ್ರಿಂದ ಮನೇಲಿ ಪೂರಿ ಜೊತೆನೇ ಸರ್ವ್ ಮಾಡ್ತಿದ್ದೆ. ತುಂಬ ಟೇಸ್ಟಿಯಾಗಿತ್ತು. 1 ಪೂರಿ ತಿನ್ನೋರು ಸಹ 2 ಪೂರಿ 3 ಪೂರಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ.